ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರನ್ನೂ ಇನ್ವೈಟ್ ಮಾಡೋಣ, ಎಲ್ಲರನ್ನೂ ಕೂಡಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಆದರೆ ಇವರು ನಮ್ಮನ್ನು ಕರೆದೇ ಇಲ್ಲ, ನಮ್ಮನ್ನು ಕೇಳಿ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು ಅಂತೇಳಿ ಬೇರೆ ಬೇರೆ ಥರದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಗೊತ್ತಿದೆ. ಸುಮಾರು 2 ಬಾರಿ ಇದು ಪ್ರೋಗ್ರಾಮ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದು. 3ನೇ ಬಾರಿ ಕೂಡ ಸುಮಾರು 3 ತಿಂಗಳ ಮುಂಚಿತವಾಗಿ ಕೂಡ ನಿಮಗೆಲ್ಲ ಮಾಧ್ಯಮದ ಮೂಲಕ ನಾವು ಇದೇ ತಿಂಗಳು ಇಂಥ ತಾರೀಕಿಗೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾವೇನು ಆ ರೀತಿ ಏಕಾಏಕಿ 1 ವಾರದಲ್ಲಿ ಫಿಕ್ಸ್ ಮಾಡಿದಂಥದ್ದಲ್ಲ. 3 ತಿಂಗಳ ಮುಂಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ನೀವು ಕೂಡ ಕೇಳಿದ್ರಿ, ಈ ಡೇಟ್ ಗ್ಯಾರಂಟಿನೋ ಮತ್ತು ಇಲ್ಲೋ, ಮತ್ತು ಈ ಡೇಟನ್ನೆಲ್ಲಾದರೂ ಮುಂದೆ ಹಾಕ್ತಿರೋ ಅನ್ನುವಂಥ ಮಾತನ್ನು ಕೂಡ ನೀವು ಕೇಳಿದಿರಿ. ಆದರೂ ಇವರು ಸುಳ್ಳು ಹೇಳುವಂಥದ್ದು ಬಹಳ ವಿಚಿತ್ರ ಅಂತಂದರೆ, ಆ ಮನೆಗಳ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫೋಸ್ ಕೊಟ್ಟು ಇದು ಯಡಿಯೂರಪ್ಪ ಅವ್ರ ಟೈಮ್ನಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ಹೋಗ್ಲಿ, ಅವರು ಯಾರೋ ತಿಳುವಳಿಕೆ ಇರಲಾರ್ದು ಹುಡುಗ ಸ್ಟೇಟ್ಮೆಂಟ್ ಮಾಡಿದಾನೆ, ಅವನಿಗೆ ಬುದ್ಧಿಮಟ್ಟನೂ ಅಷ್ಟೇ ಇದೆ, ಅವನ ಬುದ್ಧಿಮಟ್ಟನೂ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಒಬ್ಬ ಮಾಜಿ ಮೇಯರ್ ಕೂಡ ಆ ರೀತಿ ಪ್ರಸ್ತಾಪ ಮಾಡ್ತಾನೆ, ಇದು ನಮ್ಮ ಕಾಲದಲ್ಲಿ ಸ್ವತಃ ಯಡಿಯೂರಪ್ಪನವರು ಭೂಮಿ ಪೂಜೆ ಮಾಡಿದ್ದಂತೇಳಿ. ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೀನಿ. 2017ರಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ನಲ್ಲಿ ಏನು ಬೃಹತ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡಿದ್ದೀವಿ. ಮತ್ತು ನಾನು ಅದನ್ನು ಕೂಡ ಹೇಳಿದ್ದೇನೆ, ನಿಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮಾಡಿದ್ದೀವಿ, ಇವತ್ತು ನಿಮ್ಮ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಗ್ತಾ ಇರೋದು ನಮಗೆ ಭಾಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಕೂಡ ತಿಳ್ಕೊಳ್ಬೇಕು. ನಿಜವಾಗಿ ಹೇಳ್ಬೇಕಂತಂದರೆ ಪ್ರೋಟೋಕಾಲ್ ವೈಲೇಷನ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನೂ ಕೂಡ ಪ್ರೋಟೋಕಾಲ್ ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮಗಳ ಮಾಡೋರು ಅದರಲ್ಲಿ ನಿಸ್ಸೀಮರು BJP ಅವರು. ಮತ್ತು ಸುಳ್ಳು ಹೇಳೋದ್ರಾಗ ನಿಸ್ಸೀಮರು, ಸುಳ್ಳೇ ಅವ್ರ ಮನೆ ದೇವರು ಅಂತ ಹೇಳ್ತೀವಿ ನಾವು. ಪ್ರತಿ ಬಾರಿಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಇದೇ ನಮ್ಮ ಯಾವುದು ಹುಬ್ಬಳ್ಳಿಯಲ್ಲಿ ESI ಹಾಸ್ಪಿಟ್ಲು, ಅದು 100 ಬೆಡ್ಡೆಡ್ ಟು 50 ಬೆಡ್ಡೆಡ್ ಟು 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆದಾಗ 2011ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಂದರ್ಭದಲ್ಲಿ ಆದಂಥದ್ದು, ಭೂಮಿ ಪೂಜೆ ಮಾಡಿದಂಥದ್ದು. ಆದರೆ ಅದರ ಉದ್ಘಾಟನೆಗೆ ತರಾತುರಿಯಲ್ಲಿ ಯಾರಿಗೂ ಕೇಳಲಿಲ್ಲ. ಯಾರು ನಮ್ಮ ಆ ಸಂದರ್ಭದಲ್ಲಿ ಮಂತ್ರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.